ಸಾಗ್ತಿದೆ ತಾರಕಾಸುರ ಚಿತ್ರದ ಶೂಟಿಂಗ್. ಶ್ರೀ ವಿಷ್ಣು ಪರಮಾತ್ಮನ ಎಲ್ಲ ಅವತಾರಗಳು ಲೋಕ ಕಲ್ಯಾಣಕ್ಕೆಂದೇ ಆಗಿರುತ್ತದೆ. ಭಯಂಕರ ರಾಕ್ಷಸ ಸಹೋದರರುಗಳಾದ ಯುದ್ಧಮಾರಿ, ಘೋರಕಾಕ್ಷ, ತಾರಕಾಸುರರು ಲೋಕಕಂಟಕರಾಗಿ ಬೆಳೆದಾಗ ದೇವಾನುದೇವತೆಗಳ ಕೋರಿಕೆಯ ಮೇರೆಗೆ ಈ ರಾಕ್ಷಸರ ಸಂಹಾರಕ್ಕಾಗಿ ವಿಷ್ಣು ಪರಮಾತ್ಮನು ಎತ್ತಿದ ಅವತಾರವೇ ಕುಂಭಮೇಳದಲ್ಲಿ ಹಾಲಿವುಡ್ ಆಕ್ಟರ್ ಡ್ಯಾನಿ ಖದರ್, ತಾರಕಾಸುರ, ರಥಾವರ ಖ್ಯಾತಿಯ ಚಂದ್ರಶೇಖರ್ ಬಂಡಿಯಪ್ಪ ಆಕ್ಷನ್ ಕಟ್ ಹೇಳ್ತಾ ಇರೋ ಹೊಸ ಸಿನಿಮಾ. ಸೈಲೆಂಟ್ ಆಗಿ ಸೆಟ್ಟೇರಿದ್ದ ತಾರಕಾಸುರ ಮೊದಲ ಹಂತದ ಚಿತ್ರೀಕರಣ ಮುಗಿಸೋ ಹಂತದಲ್ಲಿದ್ದು, ಇತ್ತೀಚೆಗೆ ದುಬಾರಿ ಸೆಟ್ ಒಂದರಲ್ಲಿ ಮೈ ಜುಮ್ ಎನಿಸೋ ದೃಶ್ಯಗಳನ್ನ ಚಿತ್ರಿಸಿದೆ. ಇದು ಮಂಡೆಯಿಂದ ನಡೀತಾ ಇದೆ. ಇಲ್ಲಿ ಆಲ್ಮೋಸ್ಟ್ ಇವಾಗ 15 to 20 days ಶೂಟ್ ಆಗಿದೆ. ಇದು ನನ್ನ ಬಂದು 3 ಶೇಡ್ಸ್ ಇರುತ್ತೆ. ಇದು 1 ಶೇಡು, 2ನೇ ಶೇಡು ಸ್ಟೈಲಿಶ್ ಆಗಿರುತ್ತೆ, 3rd ಶೇಡ್ ಬಂದ್ಬಿಟ್ಟು 17-year-old ಕ್ಯಾರೆಕ್ಟರ್. ಒಂದು ಸಮಾಜದ ಲೋಕ ಕಲ್ಯಾಣಕ್ಕೆ ಕುಂಭಮೇಳ ಮಾಡ್ತಾರೆ, ಅದನ್ನು ಆ ಸೀನ್ ಈಗ ಮಾಡ್ತಾಯಿದ್ದಾರೆ. ಅದರಲ್ಲಿ ಫೈಟು ಆ್ಯಂಡ್ ಸಾಂಗು ಒಂದು ಸೀನು ಬರುತ್ತೆ. ಫಿಲ್ಮ್ ಚೇಂಬರ್ ಕಾರ್ಯದರ್ಶಿ ನರಸಿಂಹಲು ನಿರ್ಮಾಣದಲ್ಲಿ ತಯಾರಾಗ್ತಾ ಇರೋ ಈ ಸಿನಿಮಾದಲ್ಲಿ ಹೊಸ ಪ್ರತಿಭೆ ವೈಭವ್ ನಾಯಕ ನಟನಾಗಿ ಬಣ್ಣ ಹಚ್ಚಿದ್ದಾರೆ. ಕೆಂಡಸಂಪಿಗೆ ಚೆಲುವೆ ಮಾನ್ವಿತಾ ಹರೀಶ್ ನಾಯಕಿಯಾಗಿ ಕಾಣಿಸಿಕೊಳ್ತಿದ್ದು, ಇತ್ತೀಚೆಗೆ ನಡೆದ ಕುಂಭಮೇಳ ಸೀಕ್ವೆನ್ಸ್ಗೆ ಹಾಲಿವುಡ್ ಆಕ್ಟರ್ ಡ್ಯಾನಿ ಸಫಾನಿ ಎಂಟ್ರಿ ಕೊಟ್ಟಿದ್ದಾರೆ. How can you stop me? ಡ್ಯಾನಿ ಸಫಾನಿ ಈ ಹಿಂದೆ ಸೂರ್ಯ ಅಭಿನಯದ ಸಂಗಮ್ 2ನಲ್ಲಿ ಖಡಕ್ ಖಳನಟನಾಗಿ ಬಣ್ಣ ಹಚ್ಚಿದ್ರು. ಇದೀಗ ಈ ಚಿತ್ರದಲ್ಲೂ ಖಳನಾಯಕನಾಗಿ ಕಾಣಿಸಿಕೊಳ್ತಾ ಇದ್ದು, ಕರಿ ಅಮಾವಾಸ್ಯೆಯಲ್ಲಿ ಹುಟ್ಟಿರೋ ಕಾಳಿಂಗ ನಾನು ಅಂತ ಕನ್ನಡದಲ್ಲಿ ಡೈಲಾಗ್ ಹೊಡೆದಿದ್ದಾರೆ. The line I've been saying all night is the only bit I can remember, but I have a little section that I say Amawashele Hutirora Atasani Tagioka Agala Kariyama Wasele Hutiro Kalinganano. That's the bit I remember right now, but it's a sort of signature phrase that my character says. ಅಂದ್ಹಾಗೆ 6 ದಿನಗಳ ಕಾಲ ನಡೆಯಲಿರೋ ನೈಟ್ ಶೂಟ್ ಎಫೆಕ್ಟ್ ಈ ಶೂಟಿಂಗ್ ಆಗಿ ಬರೋಬ್ಬರಿ 50 ರಿಂದ 60 ಲಕ್ಷ ಖರ್ಚು ಮಾಡಲಾಗಿದೆಯಂತೆ. ಯುಗ ಪುರುಷ ಸಮಬಲನೆ ಇಲ್ಲ. ಅಸುರವದೆ ನಡೆಯುತ್ತದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.